ಅದಕ್ಕೆ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಅರ್ಜಿಯನ್ನು ಹಾಕಬಹುದು, ಅಲ್ಲೂ ಕೂಡ ವಿಚಾರಣೆ ಆಗಬಹುದು ಅನ್ನುವಂತಹ ಒಂದು ಕಡೆ ಚರ್ಚೆ ಕೂಡ ಆಗ್ತಾ ಇರುವಂತದ್ದು. ಆದ್ರೆ ಪಾಸಿಬಿಲಿಟೀಸ್ ನ ನೋಡೋದಾದ್ರೆ ಬಹುತೇಕವಾಗಿ ಇಲ್ಲಿ ಪ್ರಜ್ವಲ್ ರೇವಣ್ಣ ಅವರಿಗೆ ಅವಕಾಶಗಳು ಕಡಿಮೆ ಅನ್ನುವಂಥದ್ದು ಒಂದು ಕಡೆ ಕೂಡ ಮಾಹಿತಿ ಬರ್ತಾ ಇರುವಂತದ್ದು. ಎಲ್ಲೋ ಒಂದು ಕಡೆ ಇಲ್ಲಿ ಈ ಪ್ರಕರಣದಲ್ಲಿ ಪ್ರಮುಖವಾಗಿ KR ನಗರ ಮೂಲದ ಆ ಸಂತ್ರಸ್ತೆ ಏನಿದ್ರು, ಈ ಪ್ರಕರಣದಲ್ಲಿ ಬಹಳಷ್ಟು ಸಾಕ್ಷಿಗಳು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧವಾಗಿ ಅದರಲ್ಲೂ ಪ್ರೂವ್ ಆಗಿರುವಂತದ್ದು. FSL ವರದಿ ಆಗಿರಬಹುದು, ಪ್ರತ್ಯಕ್ಷದರ್ಶಿಗಳ ಸಾಕ್ಷಿ ಸುಮಾರು 23 ಸಾಕ್ಷಿಗಳು ಹೇಳಿಕೆ ದಾಖಲಾಗಿರುತ್ತೆ. 164 ಅಡಿಯಲ್ಲಿ ಆ ಸಂತ್ರಸ್ತೆ ಕೂಡ ಹೇಳಿಕೆಯನ್ನು ದಾಖಲು ಮಾಡಿರುವಂತದ್ದು. ಇನ್ನಿತರ FSL ರಿಪೋರ್ಟ್ ಹಾಗೆ ಮೊಬೈಲ್ ನ ಒಂದು ತೆಗೆದುಕೊಂಡು ಅದನ್ನ FSL ರಿಪೋರ್ಟ್ ಕಳಿಸಿ ಅದಾದ ಬಳಿಕ ಅದರ ವರದಿಯನ್ನು ಸಂಗ್ರಹಿಸಿದ್ದು. ಈ ರೀತಿಯಾದಂತಹ ವಿಚಾರಣೆ ಬಹುದಿನಗಳ ತಿಂಗಳುಗಳ ನಂತರದ ಟ್ರಯಲ್ ಬಳಿಕ ಈಗಾಗಲೇ ಪ್ರಕಟಗೊಂಡಿರುವುದು, ಅಂದ್ರೆ ದೋಷಿ ಅಂತ ಪ್ರಕಟಗೊಂಡಿದೆ. ಆದ್ರೆ ಎಷ್ಟು ವರ್ಷಗಳ ಶಿಕ್ಷೆ ಅನ್ನುವಂಥದ್ದು ಮಾತ್ರ ಇನ್ನ ಕೂಡ ಅವರು ಆದೇಶವನ್ನು ಹೊರಡಿಸಿಲ್ಲ. ನಾಳೆ ಈ ಒಂದು ಆದೇಶ ಕೂಡ ಹೊರಬೀಳಲಿದೆ. ಅದಾದ ಬಳಿಕ ಪ್ರಜ್ವಲ್ ರೇವಣ್ಣ ಅವರು ಮತ್ತೆ ಈ ಒಂದು ಅರ್ಜಿಯನ್ನು ಸಲ್ಲಿಸ್ತಾರ ಸುಪ್ರೀಂಗೆ, ಈ ಒಂದು ಆದೇಶಕ್ಕೆ ತಡೆ ನೀಡಿ ತಾನು ನಿರ್ದೋಷಿ ಅನ್ನೋದಕ್ಕಾಗಿ ಅವ್ರಿಗೆ ಅವಕಾಶ ಇದೆಯಾ, ಅವರು ಸಲ್ಲಿಕೆ ಮಾಡ್ತಾರ ಅಂತ ಕಾಯ್ದು ನೋಡಬೇಕಾಗಿದೆ. ಪ್ರಮುಖವಾಗಿ ಯಾವುದೇ ಜನಪ್ರತಿನಿಧಿಗಳ ಕೇಸ್ಗಳು ಬಂದಾಗ ಸಂತೋಷ್ ಗಜಾನನ ಭಟ್ ಅವರು ನಿಷ್ಪಕ್ಷಪಾತವಾಗಿ ತೀರ್ಮಾನವನ್ನು ಕೊಟ್ಟಿರುವಂತದ್ದು ಸಾಕಷ್ಟು ಉದಾಹರಣೆಗಳು ಕೂಡ ಇದ್ವು. ತಾವು ರಾಜೀನಾಮೆ ಕೊಡ್ತೀವಿ ಅನ್ನುವಂತ ಮಾತನ್ನ ಇಲ್ಲಿ ರಾಜಕಾರಣಿಗಳು ಹೇಳಿದಾಗ್ಲೂ ಕೂಡ ಅವರು ನೀವು ಅದನ್ನ ವಿಧಾನಸೌಧದಲ್ಲಿ ಆ ರೀತಿಯಾದಂತಹ ನಿಮ್ಮ ರಾಜಕಾರಣದ ಚಟುವಟಿಕೆಗಳನ್ನ ಅಲ್ಲಿಟ್ಕೊಳ್ಳಿ, ಇಲ್ಲಿ ಕೇಸ್ನ ಬಗೆಗಿನ ಮಾತ್ರ ಮಾಹಿತಿಯನ್ನು ಕೊಡಿ ಅನ್ನುವಂತ ಸ್ಟ್ರಿಕ್ಟ್ ವಿಚಾರಣೆಯನ್ನ ಕೂಡ ಮಾಡಿದಂತಹ ಉದಾಹರಣೆಗಳಿವೆ. ಅಂತ ಹಂತದಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಕೋರ್ಟ್ ನಲ್ಲಿ ಕಣ್ಣೀರನ್ನ ಕೂಡ ಹಾಕಿರುವಂತದ್ದು, ದೇವನಾಮ ಸ್ಮರಣೆಯನ್ನ ಕೂಡ ಮಾಡ್ತಾ ಇರ್ತಾರೆ, ಮಂತ್ರ ಜಪ ಮಾಡ್ತಾ ಇರ್ತಾರೆ. ಆದ್ರೆ ಇವತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ಬಹುತೇಕವಾಗಿ ಒಂದು ಬಹುದೊಡ್ಡ ಶಾಕ್ ಎದುರಾಗಿದೆ ಅಂತಾನೆ ಹೇಳ್ಬಹುದು. ಈ ಹಂತದಲ್ಲಿ ಅವರು ಎಲ್ಲೋ ಕಡೆ ಸುಪ್ರೀಂ ಮೆಟ್ಲು ಏರ್ತಾರ ಅನ್ನುವಂಥದ್ದನ್ನ ಕಾಯ್ದು ನೋಡಬೇಕಾಗಿದೆ. ಆದ್ರೆ ಪ್ರಮುಖವಾಗಿ ಇಲ್ಲಿ ಬಹುದೊಡ್ಡದಾದಂತಹ ಒಂದು ಶಿಕ್ಷೆ ಸಜೆ ಆಗುತ್ತೆ ಅನ್ನುವಂತ ಮಾಹಿತಿ ಕೂಡ ಈಗ ಲಭ್ಯ ಆಗ್ತಾ ಇರುವಂತದ್ದು. ರಂಜಿತ್. ಓಕೆ ಅರವಿಂದ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಅರವಿಂದ್, ನೋಡಿ, ಮುಂದಿನ ಹಂತದಲ್ಲಿ ಪ್ರಜ್ವಲ್ ರೇವಣ್ಣ ಈ ಒಂದು ಆದೇಶವನ್ನ ಪ್ರಶ್ನಿಸಿ ಮೇಲ್ಸ್ತರದ ನ್ಯಾಯಾಲಯದಲ್ಲಿ ಚಾಲೆಂಜ್ ಮಾಡುವಂತ ಅವಕಾಶಗಳು ಪ್ರಜ್ವಲ್ ರೇವಣ್ಣಗಿದೆ. ರಿಕವರಿ ಇರಬಹುದು, ಅವಳ ಬಟ್ಟೆ ಇರಬಹುದು, ಅಥವಾ ಅವರ ಮನೆ ಫಾರ್ಮ್ ಹೌಸ್ ನಲ್ಲಿ ಇದ್ದಂತ ಬಟ್ಟೆಗಳಿರಬಹುದು, ಅಥವಾ ಬಸವನಗುಡಿಲಿದ್ದಂತ ಮ್ಯಾಟ್ರಸ್ ಅದೆಲ್ಲ ಸೀಸ್ ಮಾಡಿದ್ರಲ್ಲ ಅದೆಲ್ಲವೂ ಇರಬಹುದು. ಇದೆಲ್ಲವೂ ಸಹ ಪ್ರಜ್ವಲ್ ರೇವಣ್ಣಗೆ ಮುಂದಿನ ಹಂತದಲ್ಲಿ ಮೇಲ್ಸ್ತರದ ನ್ಯಾಯಾಲಯದಲ್ಲಿ ಈ ಆದೇಶವನ್ನ ಚಾಲೆಂಜ್ ಮಾಡುವಂತ ಅವಕಾಶಗಳಿದಾವೆ. ಪ್ರಜ್ವಲ್ ರೇವಣ್ಣಗೆ ಮುಂದಿನ ಹಂತದಲ್ಲಿ ಇದೆಲ್ಲ ಪಾಸಿಬಿಲಿಟೀಸ್ ಇದೆ. ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸದ್ಯಕ್ಕಂತೂ ಈಗ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಪ್ರಜ್ವಲ್ ರೇವಣ್ಣ ಅಪರಾಧಿ ಅಂತ ಹೇಳಿ ಈಗ ಸಾಬೀತಾಗಿದೆ, ಅಪರಾಧಿ ಅಂತ ಹೇಳಿ ಆದೇಶವನ್ನ ಕೊಟ್ಟಿದೆ. ಪ್ರಜ್ವಲ್ ರೇವಣ್ಣ ಸುಮಾರು ಈ KR ನಗರ ಮಹಿಳೆಯ ಅತ್ಯಾಚಾರ ಪ್ರಕರಣ ಇತ್ತಲ್ಲ, ಕೆಲಸದ ಆ ಮಹಿಳೆಯ ಅತ್ಯಾಚಾರ ಪ್ರಕರಣದಲ್ಲಿ ಸಂತ್ರಸ್ತೆಯ ಪರವಾದ ವಕೀಲರು ಕೊಟ್ಟಂತ ಎಲ್ಲಾ ಎವಿಡೆನ್ಸ್ಗಳು, ಸಾಕ್ಷಿ ಆಧಾರಗಳು ಪ್ರಜ್ವಲ್ ರೇವಣ್ಣ ಅವರು ಆ ಮಹಿಳೆಯನ್ನ ರೇಪ್ ಮಾಡಿದ್ದಾರೆ, ಅತ್ಯಾಚಾರ ಮಾಡಿದ್ದಾರೆ ಅನ್ನೋದನ್ನ ಸಾಬೀತು ಮಾಡೋ ರೀತಿಯಲ್ಲಿತ್ತು, ಅಥವಾ ಸಾರಿ ಸಾರಿ ಹೇಳೋ ರೀತಿಯಲ್ಲಿತ್ತು. ಇದೆಲ್ಲವನ್ನ ಘನ ನ್ಯಾಯಾಲಯ ಬಹಳ ಸೂಕ್ಷ್ಮವಾಗಿ ವಿಚಾರ ಮಾಡಿದಾಗ ಹೌದು, ಎಕ್ಸಾಕ್ಟ್ಲಿ ಪ್ರಜ್ವಲ್ ರೇವಣ್ಣ ಈ ಪ್ರಕರಣದಲ್ಲಿ ಆರೋಪಿ ಅನ್ನೋದನ್ನ ತೀರ್ಪು ನೀಡಿದೆ. ಮುಂದಿನ ಹಂತದಲ್ಲಿ ಪ್ರಜ್ವಲ್ ರೇವಣ್ಣ ಕಾನೂನು ಹೋರಾಟವನ್ನ ಮಾಡೋದಕ್ಕೆ ಅವಕಾಶಗಳಿದಾವೆ. ಪ್ರಜ್ವಲ್ ರೇವಣ್ಣ ಖಂಡಿತ ಅದನ್ನು ಮುಂದುವರಿಸಿಕೊಂಡು ಹೋಗ್ತಾರೆ. ಆದ್ರೆ ನಾಳೆಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಎಷ್ಟು ವರ್ಷ ಸಜೆ ಅನ್ನೋದನ್ನ ತೀರ್ಮಾನ ಮಾಡುತ್ತೆ. ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತೇಳಿ ತೀರ್ಪು ಕೊಟ್ಟಿದೆ. ಕೋರ್ಟ್ ಆದೇಶವನ್ನ ಮೋಹಕ ತಾರೆ ರಮ್ಯಾ ಸ್ವಾಗತಿಸಿದ್ದಾರೆ. ಎಲ್ಲಾ ಮಹಿಳೆಯರಿಗೂ ನ್ಯಾಯ ಸಿಕ್ಕಿದೆ. ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ದೋಷಿ ಅಂತೇಳಿ ತೀರ್ಪು ಬಂದಿದೆ. ಕೋರ್ಟ್ ಆದೇಶವನ್ನ ನಟಿ ರಮ್ಯಾ ಸ್ವಾಗತಿಸಿದ್ದಾರೆ. ಕೋರ್ಟ್ ಆದೇಶವನ್ನ ರಮ್ಯಾ ಸ್ವಾಗತಿಸಿದ್ದಾರೆ. ಎಲ್ಲಾ ಮಹಿಳೆಯರಿಗೂ ನ್ಯಾಯ ಸಿಕ್ಕಿದೆ. ಏನ್ ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ ಬನ್ನಿ. ರಮ್ಯಾ ಅವರ ಮಾತನ್ನ ಈಗ ಹೇಳಬೇಕಾಗಿದೆ. ಅವ್ರು ಏನ್ ಹೇಳಿದ್ದಾರೆ ಅನ್ನೋದನ್ನ ನಾವು ತೋರಿಸಬೇಕಾಗಿದೆ. ಮೋಹಕ ತಾರೆ ರಮ್ಯಾ ಪ್ರಜ್ವಲ್ ರೇವಣ್ಣಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ದೋಷಿ ಅಂತೇಳಿ ಆದೇಶ ಬಂದಂತ ಹಿನ್ನೆಲೆಯಲ್ಲಿ ರಮ್ಯಾ ಮಾತಾಡಿದ್ದಾರೆ. ನ್ಯಾಯ ಸಿಕ್ಕಿದೆ ಆ ಮಹಿಳೆಗೆ ಅನ್ನೋದನ್ನ ಹೇಳಿದ್ದಾರೆ, ಸಿಗುತ್ತೆ ಅನ್ನೋದನ್ನ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ರಮ್ಯಾ? ಮೋಹಕ ತಾರೆ ರಮ್ಯಾ ಅನ್ನೋದು ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇತ್ತು. ನಮಸ್ಕಾರ, ನೀವು
ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಏಳನೇ ಪಾಯಿಂಟ್ ಅನ್ನ ಬೆಳಗ್ಗೆ 11:30 ಅಗಿಯೋದಕ್ಕೆ ಆರಂಭ ಮಾಡಿದ್ರು. ಆದ್ರೆ 7ನೇ ಪಾಯಿಂಟ್ ನಲ್ಲೂ ಕೂಡ ಏನು ಕೂಡ ಸಿಕ್ಕಿಲ್ಲ. ಯಾವುದೇ ಅವಶೇಷಗಳು ಉತ್ಖನನದ ಸಂದರ್ಭದಲ್ಲಿ ಸಿಕ್ಕಿಲ್ಲ. ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಕ್ಷಣಕ್ಕೂ ಕೂಡ ನೀಡ್ತಾ ಇದೆ. 7ನೇ ಪಾಯಿಂಟ್ ಅಲ್ಲಿ ಏನು ಕೂಡ ಸಿಕ್ಕಿಲ್ಲ. ಯಾವುದೇ ಅಸ್ಥಿಪಂಜರ, ಮೂಳೆ ಯಾವುದು ಕೂಡ ಪತ್ತೆ ಆಗಿಲ್ಲ. 6ನೇ ಪಾಯಿಂಟ್ ನಲ್ಲಿ ಮೂಳೆಗಳು ಪತ್ತೆ ಆದ ನಂತರದಲ್ಲಿ 7ನೇ ಪಾಯಿಂಟ್ ಅಲ್ಲಿ ಸಿಗುತ್ತೆ ಅನ್ನುವಂತ ಒಂದಷ್ಟು ಚರ್ಚೆಗಳಾಗ್ತಾ ಇದ್ವು. ಆದ್ರೆ 7ನೇ ಪಾಯಿಂಟ್ ಅಲ್ಲಿ ಸಿಕ್ಕಿಲ್ಲ. ಈಗ 7ರಿಂದ 8ನೇ ಪಾಯಿಂಟ್ಗೆ ಎಸ್ಐಟಿ ತೆರಳಿದೆ ಅನ್ನುವಂತ ಮಾಹಿತಿ. ಎಸ್ಐಟಿ ಅಧಿಕಾರಿಗಳು 7ನೇ ಪಾಯಿಂಟ್ ಅನ್ನ ಡಿಗ್ ಮಾಡಿದ್ದಾರೆ, ಅಗ್ದಿದ್ದಾರೆ. ಆ ನಂತರದಲ್ಲಿ ಏನು ಕೂಡ ಸಿಕ್ಕಿಲ್ಲ. ಈಗ 8ನೇ ಪಾಯಿಂಟ್ ನತ್ತ ತೆರಳಿದ್ದಾರೆ. ಅಲ್ಲಿ ಉತ್ಖನನ ಆರಂಭ ಆಗಿದೆ. ಕಾರ್ಮಿಕರು ಜೊತೆಯಲ್ಲಿ ಹಿಟಾಚಿ ಎಲ್ಲವನ್ನು ಕೂಡ ಬಳಸಿ ಅಲ್ಲಿ ಉತ್ಖನನ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಯಾವುದೇ ರೀತಿಯ ಫುಟೇಜಸ್ ಆಗಲಿ ಅಥವಾ ತನಿಖೆಗೆ ಸಂಬಂಧಪಟ್ಟಂತ ವಿಚಾರಗಳಾಗಲಿ ಹೊರಗಡೆ ಸೋರಿಕೆ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಆ ಜಾಗವನ್ನ ಕವರ್ ಮಾಡಿದ್ದಾರೆ. ನೇತ್ರಾವತಿಯ ನದಿ ಪಕ್ಕದ 8ನೇ ಪಾಯಿಂಟ್ ನಲ್ಲಿ ಈಗ ಅಗಿತಾ ಇದ್ದಾರೆ. ನೇತ್ರಾವತಿ ನದಿಯ ಪಕ್ಕದಲ್ಲೇ ಇರುವಂತ 8ನೇ ಪಾಯಿಂಟ್, 8ನೇ ಜಾಗ, 8ನೇ ಸ್ಥಳದ ಸಮೀಪವೇ ಈ ಉಳಿದಂತ 9, 10, 11, 12 ಇರೋದು. ತಾನೇ ಇಲ್ಲಿ ಶವವನ್ನ ಹೂತಾಕಿದ್ದೀನಿ, ಖಂಡಿತವಾಗ್ಲೂ ಇಲ್ಲಿದ್ದೇ ಇದೆ ಅಂತ ಆತನೇ ತೋರಿಸಿದಂತ ಪಾಯಿಂಟ್ಸ್ ಇದೆಲ್ಲವೂ ಕೂಡ 13 ಪಾಯಿಂಟ್ಗಳು. ಅದರಲ್ಲಿ ಈಗ 8ನೇ ಪಾಯಿಂಟ್ ನೇತ್ರಾವತಿ ನದಿಯ ಪಕ್ಕದ ರಸ್ತೆಯಲ್ಲಿ ಇರುವಂತ 8ನೇ ಪಾಯಿಂಟ್, ಅದರ ಪಕ್ಕದಲ್ಲಿ ಉಳಿದಂತ ಪಾಯಿಂಟ್ ಟಿಲ್ 12, 9, 10, 11, 12 ಎಲ್ಲವೂ ಕೂಡ ಅದರ ಪಕ್ಕದಲ್ಲೇ ಇರೋದು. 8ನೇ ಪಾಯಿಂಟ್ ನ ಪಕ್ಕದಲ್ಲಿ ಅಲ್ಲಿ ಪರದೆಯನ್ನ ಕಟ್ಟಿ ಒಂದಷ್ಟು ಕಾರ್ಮಿಕರು ಪರದೆಯನ್ನ ಹಿಡಿಯೋದಕ್ಕೆ ಸಹಾಯವನ್ನ ಮಾಡಿದ್ರೆ ಒಳಗಡೆ ಏನ್ ನಡೀತಾ ಇದೆ ಅನ್ನುವಂಥದ್ದು ಏನು ಕೂಡ ಹೊರಗಡೆ ಗೊತ್ತಾಗಬಾರದು ಅನ್ನುವಂಥ ಕಾರಣ ಜೊತೆಯಲ್ಲಿ ಒಂದಷ್ಟು ಗೌಪ್ಯತೆಯನ್ನ ಕೂಡ ಕಾಪಾಡಿಕೊಳ್ತಾ ಇದ್ದಾರೆ. ಅದರಲ್ಲಿ ನಾವು ಈ ಮಾರ್ಕ್ ಮಾಡಿರುವಂತಹ 8ನೇ ಪಾಯಿಂಟ್ ಅನ್ನ ತೋರಿಸ್ತಾ ಇದೀವಿ. ಆ 8ನೇ ಪಾಯಿಂಟ್ ನಲ್ಲಿ ಶವಗಳನ್ನ ಹುತ್ತಿಟ್ಟಿದ್ದೇನೆ ಅಂತ ಹೇಳಿದ್ದಾರೆ. ಈಗ ಡಿಗ್ಗಿಂಗ್ ಆರಂಭ ಆಗಿದೆ, ಅಗಿತ ಶುರು ಆಗಿದೆ. ಎಸ್ಐಟಿ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಾರುತಿ, 7ನೇ ಪಾಯಿಂಟ್ ನಲ್ಲಿ 6ನೇ ಪಾಯಿಂಟ್ ನಲ್ಲಿ ಮೂಳೆಗಳು ಸಿಕ್ಕಿದ ನಂತರದಲ್ಲಿ 7ನೇ ಪಾಯಿಂಟ್ ನಲ್ಲಿ ಏನಾದ್ರೂ ಸಿಗುತ್ತೆ ಅನ್ನುವಂತ ಒಂದಷ್ಟು ಚರ್ಚೆಗಳಾಗ್ತಾ ಇದ್ವು. ಆದ್ರೆ ಆ ರೀತಿ ಆಗಿಲ್ಲ. ಈಗ 8ನೇ ಪಾಯಿಂಟ್ ನತ್ತ ತೆರಳುತ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಎಷ್ಟೊತ್ತಾಗಬಹುದು, ಏನೇನ್ ಅಪ್ಡೇಟ್ಸ್ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾರುತಿ? ಅಶ್ವಿನಿ, ಸಮಯ ಅಂದ್ರೆ ಊಟದ ವಿರಾಮದ ನಂತರ ಮಾಡ್ತಾರ ಅಥವಾ ಊಟದ ಸಮಯದಲ್ಲೇ ಊಟ ಮುಗಿಸ್ಕೊಂಡು ಮಾಡ್ತಾರ ಗೊತ್ತಿಲ್ಲ. ಆದ್ರೆ ಈಗ ಸದ್ಯಕ್ಕೆ 7 ಮುಗಿದಿರುವಂತದ್ದು. 8ರಲ್ಲಿದೆಯಾ ಮೂಳೆಯ